ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಗುರುಗಳ ನಮಸ್ಕಾರ. ನನ್ನ ಹೆಸರು ಶ್ರೀಕಾಂತ್ ಅಂತ. ನಾನು ಮೂಲತಃ ಬೆಂಗಳೂರಿನ ನಿವಾಸಿ. ಕರ್ನಾಟಕದ ಇತಿಹಾಸ ಹಾಗೂ ಕನ್ನಡ ಭಾಷೆ ಸೌಂದರ್ಯ ಇದನ್ನ ತಿಳಿದುಕೊಂಡು ಬೇರೆಯವ್ರಿಗೂ ತಿಳಿಸ್ಬೇಕು ಅಂದ್ರೆ ಕನ್ನಡ ಕೃತಿಗಳು ಹಾಗೂ ಕನ್ನಡ ಇತಿಹಾಸದ ಕೃತಿಗಳು ಇವೆರಡರನ್ನು ಪ್ರಾರಂಭಿಸಲಿಕ್ಕೆ ಒಂದು ಸಲಹೆ ಅಥವಾ ತಮ್ಮ ಮಾರ್ಗದರ್ಶನ ನನಗೆ ಕೇಳ್ಕೊಂತೀನಿ. ಧನ್ಯವಾದಗಳು. ಶ್ರೀಕಾಂತ್ ಮತ್ತು ಕನ್ನಡ ಸಾಹಿತ್ಯ ಹಾಗೂ ಇತಿಹಾಸದಲ್ಲಿ ಆಸಕ್ತರಾಗಿರತಕ್ಕಂಥ ಆಸಕ್ತರು ನಮಸ್ಕಾರ. ಕದಂಬ ವಂಶವನ್ನು ನೋಡಿದ್ವಿ. ಕದಂಬ ವಂಶದ ಸಂದರ್ಭದಲ್ಲಿ ಬಂದಿರತಕ್ಕಂಥ ಹಲ್ಮಿಡಿಯ ಶಾಸನ ಕನ್ನಡ ಸಾಹಿತ್ಯದ ಪ್ರಥಮ ದಾಖಲೆಯನ್ನು ನಾವು ನೋಡಿದ್ದೇವೆ. ಈಗ ಮುಂದುವರಿದರೆ ಸುಮಾರು 700 ವರ್ಷಗಳ ತನಕ ರಾಜ್ಯಭಾರವನ್ನು ಮಾಡಿದಂತಹ ಬಹಳ ದೊಡ್ಡ ರಾಜವಂಶವೊಂದನ್ನು ನಾವು ದರ್ಶಿಸಲಿದ್ದೇವೆ. ನಮ್ಮ ಕಾವೇರಿ ನದಿಯನ್ನ ದಕ್ಷಿಣದ ಗಂಗೆ ಅಂತ ಕರೀತಾರೆ. ಆ ಕಾವೇರಿ ನದಿಯ ದಡದಲ್ಲಿಯೇ ತಲಕಾಡು ಇರತಕ್ಕಂಥದ್ದು. ಆ ತಲಕಾಡನ್ನು ರಾಜಧಾನಿಯನ್ನಾಗಿ ಈ ವಂಶದವರು ಮಾಡಿಕೊಂಡಿದ್ದರಿಂದ ಇವರನ್ನ ತಲಕಾಡು ಗಂಗರು ಅಂತ ಕರೆದು. ಹೀಗಾಗಿ ನಾವು ಈ ಹೊತ್ತು ನೋಡಲಿರತಕ್ಕಂಥ ರಾಜವಂಶದ ಹೆಸರು ಗಂಗವಂಶ. ತಲಕಾಡು ಗಂಗರ ಆಧಿಪತ್ಯ, ಅವರ ಆಡಳಿತ, ಅವರ ವಿಸ್ತಾರವಾದಂತಹ ಈಗಾಗಲೇ ಹೇಳಿದಾಗೆ 350ನೇ ಇಸವಿಯಿಂದ 1050ನೇ ಇಸವಿಯ ತನಕ ಕರ್ನಾಟಕವನ್ನು ಆಳಿದಂತಹವರು ಮಹಾಶಕ್ತರು. ಸುಮಾರು 200 ವರ್ಷಗಳ ತನಕ ಸ್ವತಂತ್ರ ಸಾರ್ವಭೌಮರಾಗಿದ್ದು ಆಮೇಲೆ ಸಾಮಂತರಾಜರಾಗಿ ಪರಿವರ್ತಿತರಾಗಿ ಆಮೇಲೆ ಕರ್ನಾಟಕವನ್ನ ಬಿಟ್ಟು ಮುಂದಿನ ರಾಜ್ಯಕ್ಕೆ ಹೋಗಿ ಅಲ್ಲಿ ವಿಕ್ರಮವನ್ನು ಸಾಧಿಸಿ ಬಹಳ ದೊಡ್ಡ ರಾಜವಂಶ. ಪ್ರಾರಂಭದಲ್ಲಿ ದಡಿಗ ಹಾಗೂ ಮಾಧವ ಅನ್ನತಕ್ಕಂಥ ಇಬ್ಬರು ಕಥಾನಾಯಕರು. ಮಾಧವ ಅನ್ನೋನೇ ಮೊಟ್ಟ ಮೊದಲನೆಯ ಗಂಗವಂಶದ ಆರಂಭದ ರಾಜ. ಈಗಾಗಲೇ ಹೇಳಿದಾಗ 700 ವರ್ಷಗಳ ವಿಸ್ತಾರವಾದ ಆ ಕಾಲಮಾನದಲ್ಲಿ ಮಾಧವನಿಂದ ಆರಂಭಗೊಂಡು 2ನೆಯ ನೀತಿ ಮಾರ್ಗನ ತನಕ 25 ಮಂದಿ ರಾಜರು ಆಳ್ತಾರೆ. ಆ ಮಾಧವ ಹಾಗೂ ದಡಿಗರಿಗೆ ಸಂಬಂಧಪಟ್ಟ ಒಂದು ಕಥೆ ಇದೆ. ಅವರು ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂತ ಇದ್ದಾಗ ಸಿಂಹನಂದಿ ಅನ್ನತಕ್ಕಂಥ ಒಬ್ಬ ಜೈನ ಸನ್ಯಾಸಿಯ ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ. ಪದ್ಮಾವತಿ ಅನ್ನತಕ್ಕಂಥ ಯಕ್ಷಿಯ ಪ್ರಸಾದವನ್ನು ಕೊಡ್ತಾ ಕತ್ತಿಯೊಂದನ್ನು ಅವರು ಮಾಧವನ ಕೈಗೆ ಕೊಡ್ತಾರೆ. ಅಲ್ಲೆದುರುಗಿರತಕ್ಕಂಥ ಶಿಲಾಸ್ತಂಭಕ್ಕೆ ಹೊಡೆಯಿ, ನಿನ್ನ ಕ್ಷಾತ್ರವನ್ನು ನೋಡ್ತೀನಿ. ಆತ ಕತ್ತಿಯಿಂದ ಹೊಡೆದಾಗ ಆ ಸ್ತಂಭ 2 ಹೋಳಾಗತ್ತಂತೆ. ಅಂದರೆ ಕಲ್ಲಿನ ಕಂಬವನ್ನು ತೋಳ್ಬಲದಿಂದ ಹೊಡೆದು 2 ಮಾಡದಂಥ ಶಕ್ತ ಮಾಧವ. ಈ ಮಾಧವನಿಗೆ ಕರ್ಣಿಕಾರ ಪುಷ್ಪದ ಬಳ್ಳಿಯಿಂದ ಕಿರೀಟವನ್ನು ಮಾಡಿ ತಲೆಯ ಮೇಲೆ ಇಟ್ಟು ತಮ್ಮ ಕೈಯಲ್ಲಿ ಇದ್ದಂಥ ನವಿಲುಗರಿಯ ಪಿಂಚವನ್ನು, ಅಂದ್ರೆ ಜೈನ ಸನ್ಯಾಸಿಗಳ ಹತ್ತಿರ ನವಿಲುಗರಿಗಳು ಸೇರಿರ್ತಕ್ಕಂಥ ಒಂದು ದಂಡೆ ಇರುತ್ತೆ, ಅದನ್ನು ಕೊಟ್ಟು ಇದು ನಿನ್ನ ರಾಜಲಾಂಛನವಾಗಲಿ
ಅಂತ ಹೇಳಿ ಆದೇಶ ಮಾಡ್ತಾರೆ. ನೀನು ಬಹಳ ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತೀಯ, ಸಹಾಯ ಮಾಡ್ತೀನಿ. ಈ ಸಾಮ್ರಾಜ್ಯ ಇಲ್ಲಿ ತನಕ ಜೈನ ಧರ್ಮಕ್ಕೆ ವಿರೋಧ ಆಗುವುದಿಲ್ಲವೋ, ಎಲ್ಲಿ ತನಕ ಕೊಟ್ಟ ಮಾತನ್ನು ತಪ್ಪುವುದಿಲ್ಲವೋ, ಎಲ್ಲಿಯ ತನಕ ಪರಸ್ತ್ರೀಯರ ಮೇಲೆ ಮೋಹಿತರಾಗುವುದಿಲ್ಲವೋ, ಎಲ್ಲಿಯ ತನಕ ಬಡವರನ್ನು ಗೋಳು ಹೊಯ್ದುಕೊಳ್ಳುವುದಿಲ್ಲವೋ, ಅಲ್ಲಿಯ ತನಕ ನಿಮ್ಮ ಗಂಗವಂಶ ಅನ್ನತಕ್ಕಂಥದ್ದು ಪ್ರವೃದ್ಧಮಾನಕ್ಕೆ ಬರುತ್ತಿರುತ್ತದೆ ಅನ್ನುವ ಭರವಸೆಯನ್ನ ಸಿಂಹನಂದಿಗಳು ಅಂದುಕೊಳ್ತಾರೆ. ಹೀಗಾಗಿ ಮಾಧವ ತನ್ನ ಸಾಮ್ರಾಜ್ಯವನ್ನ ಇನ್ನು ಆರಂಭ ಆಗಬೇಕು, ಮುಂದೆ ವಿಸ್ತಾರ ಆಗುತ್ತೆ. ತನ್ನ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ದು, ಆರಂಭಿಸಿದ್ದು ಕುಬಲಾಲ ಅನ್ನತಕ್ಕಂಥ ಪ್ರದೇಶ. ಅದೇ ಈ ಹೊತ್ತಿನ ದಿವಸ ಕೋಲಾರ ಅಂತ ಆಗಿರತಕ್ಕಂಥದ್ದು. ಅಲ್ಲಿಂದ ಆ ಸಾಮ್ರಾಜ್ಯ ತಲಕಾಡಿಗೆ ಬದಲಾವಣೆ ಆಯಿತು. ಅಲ್ಲಿ ಬಹಳಷ್ಟು ವರ್ಷಗಳು ಇದ್ದು ತಲಕಾಡಿನ ಗಂಗರು ಅಂತ ಕರೆಸಿಕೊಳ್ಳುವುದಕ್ಕೆ ಕಾರಣ ಆಯಿತು. ಆನಂತರ ಅದು ಬೆಂಗಳೂರಿನ ನೆಲಮಂಗಲದ ಮಾನ ಅನ್ನತಕ್ಕಂಥ ಪ್ರದೇಶಕ್ಕೆ ರಾಜಧಾನಿ ವರ್ಗಾವಣೆ ಆಯಿತು. ಹೀಗಾಗಿ ಈ ಮೂರು ಕ್ಷೇತ್ರಗಳಲ್ಲಿ ರಾಜಧಾನಿಗಳನ್ನಾಗಿ ಮಾಡಿಕೊಂಡು ಬೆಳೆದಂತಹವರು ಈ ಗಂಗರು. ಬಹಳ ದೊಡ್ಡ ದೊಡ್ಡ ಹೆಸರುಗಳಿದೆ ಇದರೊಳಗೆ. ನಾವು ಗಮನಿಸಬಹುದಾದ್ದು ಸಾಂಕೇತಿಕವಾಗಿ ಅವಿನೀತ ಬಹಳ ಶೂರ, ಗಜವಿದ್ಯೆಯಲ್ಲಿ ಮಹಾನಿಪುಣ, ಪತಂಜಲಿ ಯೋಗಸೂತ್ರಗಳನ್ನೂ ಅಧ್ಯಯನ ಮಾಡಿ ಕರಗತ ಮಾಡಿಕೊಂಡಂತಹ ವ್ಯಕ್ತಿ. ಆತನ ಮಗ ದುರ್ವಿನೀತ ಅಂತ. ಈತ ಸಮರಕಲೆಯಲ್ಲಿ ಮಹಾಪರಾಕ್ರಮಿ ಹಾಗೂ ಸಾಹಿತ್ಯಕ್ಕೆ ಬಹಳ ಇಂಬನ್ನು ಕೊಟ್ಟಂತಹ ವ್ಯಕ್ತಿ, ಸ್ವತಃ ಕವಿ. ಮುಂದೆ ನಾವು ರಾಷ್ಟ್ರಕೂಟರ ನೃಪತುಂಗ ಬರೆದಿರತಕ್ಕಂಥ ಕವಿರಾಜ ಮಾರ್ಗದಲ್ಲಿ ಈ ತರ ದಾಖಲಾತಿ ಬರುತ್ತೆ. ನಾವು ನಿಧಾನ ನೋಡಲಿದ್ದೇವೆ ಮುಂದೆ. ಕನ್ನಡದ ಪ್ರಾರಂಭದ ಕವಿಗಳಲ್ಲಿ ಈ ದುರ್ವಿನೀತ ಒಬ್ಬನು ಅಂತ. ಆತ ಕವಿ ಆಗಲಿಕ್ಕೆ ಏನು ಕಾರಣ ಅದೆಲ್ಲ ನಾನು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಹೇಗೆ ಆತನನ್ನು ಕವಿ ಅಂತ ನಾವು ಕರಿತೀವಿ ಇತ್ಯಾದಿ ಎಲ್ಲ ಕಂಗರ ಕಾಲದ ಸಾಹಿತ್ಯಾವಲೋಕನವನ್ನು ಮಾಡಿದಾಗ. ಈ ದುರ್ವಿನೀತನ ನಂತರ ನಾವು ಗಮನಿಸಬಹುದಾದ್ದು ಬಹಳ ಬಹಳ ಪ್ರಧಾನವಾಗಿರತಕ್ಕಂಥ ಒಂದು ಹೆಸರು, ಗಜಾಷ್ಟಕವನ್ನು ಬರೆದಂಥವನು. ಆತ ಕಾವ್ಯದ ಹಿನ್ನೆಲೆಯಲ್ಲಿ ಬಹಳ ಪ್ರಸಿದ್ಧವಾದ ಹೆಸರು ಮಾಡಿದಾತ. ಆ ಗಜಾಷ್ಟಕ ನಮಗೆ ಸಿಕ್ಕಿಲ್ಲ, ಆದರೆ ಆತ ಬಹಳ ಪ್ರಧಾನವಾದಂತಹ ವ್ಯಕ್ತಿ. ಈ ಎಲ್ಲದಕ್ಕಿನ್ನ ಪ್ರಮುಖವಾಗಿ ನಮಗೆ ಗಮನಕ್ಕೆ ಎಳೆಯತಕ್ಕಂಥ ಒಬ್ಬ ಮಹಾನುಭಾವ ಅಂದರೆ, ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತಹ ವ್ಯಕ್ತಿ ಅಂದರೆ ಈ ಎರಡನೆಯ ಶಿವಮಾರ. ಈಗಲ್ಲ ಹೇಳಿದೆ, ಈತನ ಬಗ್ಗೆಯೂ ನಾನು ಮುಂದಿನ ಸಂಚಿಕೆಯಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ದಾಖಲೆಯ ಬಗ್ಗೆ ಮಾತಾಡ್ತೀನಿ. ಚಾವುಂಡರಾಯ ಅಂತ. ಈ ಚಾವುಂಡರಾಯ ಸಾಹಿತ್ಯಕ್ಕೆ ನಾನು ಇನ್ನೊಮ್ಮೆ ಮಾತಾಡ್ತೀನಿ ಮುಂದಿನ ಸಂಚಿಕೆ, ಅದರ ಮುಂದಿನ ಸಂಚಿಕೆಯಲ್ಲಿ. ಆದರೆ ಚಾವುಂಡರಾಯ ಆತೇನೋ ರಾಜನಲ್ಲ, ಪ್ರಧಾನಮಂತ್ರಿಯಾಗಿದ್ದಾತ. ಸಮರ ಪರಶುರಾಮ ಅನ್ನತಕ್ಕಂಥ ಬಿರುದನ್ನು ತಗೊಂಡಿದ್ದ ವ್ಯಕ್ತಿ. ಹಾಗೆ ರಣಸಿಂಹ ಅನ್ನತಕ್ಕಂಥದ್ದು, ವೀರ ಮಾರ್ತಾಂಡ ಅನ್ನತಕ್ಕಂಥದ್ದು, ಈ ಬಿರುದುಗಳೆಲ್ಲ ಚಾವುಂಡರಾಯನಿಗೆ ಬಂದದ್ದು. ಇನ್ನು ಬೇಕಾದಷ್ಟು ಬಿರುದುಗಳಿವೆ. ಯುದ್ಧದಲ್ಲಿ ಅಷ್ಟು ಪರಿಣಿತ.
ಆದರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಎಲ್ಲರೂ ದಾಖಲು ಮಾಡಿಕೊಳ್ಳಬೇಕಾದ್ದು ಗೋಮಟೇಶ್ವರನನ್ನ ಶ್ರವಣ ಬೆಳಗೊಳದಲ್ಲಿ ನಿರ್ಮಾಣ ಮಾಡಿದಂಥ ಮಹಾನ್ ವ್ಯಕ್ತಿ. ಈ ಗಂಗಮತಸ್ಥರನ್ನ ಗಂಗರನ್ನ ಒಕ್ಕಲಿಗರು, ಗಂಗವಾಡಿ ಒಕ್ಕಲಿಗರು ಅನ್ನತಕ್ಕಂತಹವರು ಅವರ ಜೊತೆಗೆ ಗುರುತಿಸಿಕೊಳ್ತಾರೆ. ಈ ಗಂಗರು ಈಗಾಗಲೇ ಹೇಳಿದ ಹಾಗೆ ಕರ್ನಾಟಕವನ್ನ 700 ವರ್ಷಗಳ ತನಕ ಆಳಿ ಆ ನಂತರ ಒಡಿಸ್ಸಾಕ್ಕೆ ಹೋದರು. ನೀವು ಮುಂದೆ ಹೇಳತಕ್ಕಂಥ ವಿಷಯ ಬಹಳ ರೋಮಾಂಚಕಾರಿಯಾಗಿರ್ತಕ್ಕಂಥದ್ದು. ಗಂಗವಾಡಿ ಒಕ್ಕಲಿಗರು ಮಹಾ ಹೆಮ್ಮೆ ಪಡಬಹುದಾದಂಥದ್ದು. ಈಗಾಗಲೇ ಹೇಳಿದಾಗೆ ಗೊಮ್ಮಟೇಶ್ವರ, ಈ ಗಂಗವಾಡಿ ಒಕ್ಕಲಿಗರು ಆಗಿನ ಕಾಲಕ್ಕೆ ಒಂದಷ್ಟು ಮಂದಿ ಶೈವ ಮತಾವಲಂಬಿಗಳಾಗಿದ್ದರು. ಉದಾಹರಣೆಗೆ ಅವಿನೀತ ಶೈವ ಮತಾವಲಂಬಿ, ಅದೇ ದುರ್ವಿನೀತ ವಿಷ್ಣು ಮತಾವಲಂಬಿ. ಆದರೆ ಪ್ರಾರಂಭದಲ್ಲಿ ಬಂದಿದ್ದು ಜೈನ ಮತಾವಲಂಬಿಯಾಗಿ ಅಸಿಂಹನಂದಿಯ ಪ್ರಭಾವಕ್ಕೆ ಒಳಗಾದಂಥ ಮಾಧವ ಇತ್ಯಾದಿಗಳಿಂದ. ಆದರೆ ಇವರು ಗಂಗವಾಡಿ ಒಕ್ಕಲಿಗರು ಅಂತ ಕರೆಸಿಕೊಳ್ತಾರೆ. ಹೀಗಾಗಿ ಗಂಗವಾಡಿ ಒಕ್ಕಲಿಗರು ಮಹಾ ಹೆಮ್ಮೆ ಪಡಬೇಕಾದಂಥ ವಿಷಯ ಏನಪ್ಪಾ ಅಂದ್ರೆ, ನಮ್ಮವರು ಆ ಗೋಮಟೇಶ್ವರನ ವಿಗ್ರಹಕ್ಕೆ ಕಾರಣರಾದರು ಅಂತ. ಹಾಗೆ ಮತ್ತೊಂದು ಅಂಶ ಈಗ ನಾನು ಹೇಳಿದಿರತಕ್ಕಂಥದ್ದು 1135ರಿಂದ 1150 ಅಂತ ಕಾಣುತ್ತೆ. ಆ ಕಾಲದಲ್ಲಿ ಮಹಾ ವಿಶೇಷವಾಗಿದ್ದಂಥ ಒಬ್ಬ ರಾಜ ಅಂದರೆ ಅನಂತವರ್ಮ ಚೋಡಗಂಗದೇವ. ಅಂದರೆ ಈ ಗಂಗರು, ಈ ತಲಕಾಡಿನ ಗಂಗರು ಎಲ್ಲಿಗೆ, ಒಡಿಸ್ಸಾಗೆ ಹೋಗಿ ಅಲ್ಲಿ ಅಂತಹ ಬೃಹತ್ ದೇವಸ್ಥಾನಕ್ಕೆ ಕಾರಣರಾದರು. ಅಲ್ಲಿ ಆ ದೇವಸ್ಥಾನ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ರಾಜ್ಯವನ್ನು ಆಳ್ತಾ ಇದ್ರು ಅಂತ. ಹೀಗಾಗಿ ಅತ್ಯಂತ ವಿಸ್ತಾರವಾಗಿರತಕ್ಕಂಥ ಭೂಭಾಗಕ್ಕೆ, ಅತ್ಯಂತ ವಿಸ್ತಾರವಾದ ಕಾಲಕ್ಕೆ, ಅತ್ಯಂತ ವಿಸ್ತಾರವಾದ ರಾಜ ಮನೆತನಕ್ಕೆ ಪಕ್ಕಾಗಿರತಕ್ಕಂಥದ್ದು ತಲಕಾಡಿನ ಗಂಗರು ಅನ್ನತಕ್ಕಂಥದ್ದು. ಈ ತಲಕಾಡಿನ ಗಂಗರ ಸಂದರ್ಭದಲ್ಲಿ ಬಂದಂತಹ ಸಾಹಿತ್ಯ ವಿಶೇಷವನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇನ್ನೇನು ಮಾತ್ರ ಮುಗಿಸೋಣವೇ. ನಮಸ್ಕಾರ. ಎಲ್ಲ ಆಸ್ತಿಕ ಜನರ ಸಮಸ್ಯೆಗಳಿಗೆ ಮಾರ್ಗದರ್ಶನ ನೀಡುತ್ತಿರುವ ಗುರೂಜಿಯವರಿಗೆ ಹೃತ್ಪೂರ್ವಕ ನಮನಗಳು. ನಾನು ವಿನಾಯಕ್ ನಾಗೇಶ್ವರರಾವ್ ಕರಗುದ್ರಿ, ಹುಬ್ಬಳ್ಳಿಯಿಂದ ಪ್ರಶ್ನೆಗೆ ಪರಿಹಾರ ಕೇಳುತ್ತಿದ್ದೇನೆ. ಮೊದಲನೇದಾಗಿ, ಎಲ್ಲ ಜನರು ತಮ್ಮ ಜೀವಿತ ಕಾಲದಲ್ಲಿ ಹಲವಾರು ಪಾಪಗಳನ್ನು ಮಾಡಿರುತ್ತಾರೆ. ಗೊತ್ತಿದ್ದು ಗೊತ್ತಿಲ್ಲದೆಯೂ ಮಾಡಿರತಕ್ಕಂಥ ಪಾಪ ಪ್ರಜ್ಞೆ ವೃದ್ಧಾಪ್ಯದಲ್ಲಿ ಕಾಡುತ್ತದೆ. ಈ ಪಾಪ ಪ್ರಜ್ಞೆಗೆ ಇಂದ ಹೊರಬರಲು ಪರಿಹಾರವೇನು? ಎರಡನೇ ಪ್ರಶ್ನೆ, ನಾವು ನೇರವಾಗಿ ಪೂಜಾ ಧಾರ್ಮಿಕ ವಿಧಿವಿಧಾನಗಳನ್ನು ಸ್ವತಃ ನಾವೇ ಮಾಡಿದರೆ ದೊರೆಯುವ ಫಲವೆಷ್ಟು? ಆದರೆ ಅದರ ಬದಲಾಗಿ ವೈದಿಕರು, ಪೂಜಾರಿಗಳು ದೇವಸ್ಥಾನಗಳಿಗೆ ನಮ್ಮ ಪ್ರತಿನಿಧಿಯಾಗಿ ಮಾಡಿಸುವ ಪೂಜಾ ಕಾರ್ಯಗಳಿಗೆ ದೊರೆಯುವ ಫಲವೆಷ್ಟು? ನಮ್ಮ ಭಾವನೆಗಳಿಗೆ ತಕ್ಕ ದೊರೆಯುವ ಫಲವೆಷ್ಟು? ದಯಮಾಡಿ ತಿಳಿಸಿ ಗುರುಗಳೇ.